ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೆಲವೇ ಕ್ಷಣದಲ್ಲಿ ಬೆಳಗಾವಿಗೆ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ ತಲುಪಲಿದೆ. ಬೆಂಗಳೂರಿನ HAL ಏರ್ಪೋರ್ಟ್ನಿಂದ ಬೆಳಗಾವಿಗೆ ಏರ್ ಲಿಫ್ಟ್ ಮಾಡಲಾಗ್ತಾ ಇದೆ. ಕೆಲ ಹೊತ್ತಲ್ಲೇ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗಲಿದೆ. ಬೆಂಗಳೂರಿನಿಂದ ಈಗ ಆಲ್ರೆಡಿ ಏರ್ ಲಿಫ್ಟ್ ಆಗಿರುವಂಥದ್ದು HAL ಏರ್ಪೋರ್ಟ್ನಿಂದ. ಕೆಲವೇ ಹೊತ್ತಿನಲ್ಲಿ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ತಲುಪಲಿದೆ ಪಾರ್ಥಿವ ಶರೀರ. ವಿಶೇಷ ವಿಮಾನದಲ್ಲಿ CM ಹಾಗೂ ಸಚಿವರು ಕೂಡ ಬೆಳಗಾವಿಗೆ ಹೋಗ್ತಾ ಇದ್ದಾರೆ. ಉಮೇಶ್ ಕತ್ತಿ ಕುಟುಂಬ ಕೂಡ ಬೆಳಗಾವಿಗೆ ಪ್ರಯಾಣವನ್ನ ಮಾಡ್ತಾ ಇರುವಂಥದ್ದು. ಹುಕ್ಕೇರಿಯ ಬೆಲ್ಲದ ಬಾಗೇವಾಡಿಯಲ್ಲಿ ಸಂಜೆ ಅಂತ್ಯಕ್ರಿಯೆ ನಡೆಯುತ್ತೆ. ಹುಕ್ಕೇರಿಯ ಅವರ ಊರು ಬೆಲ್ಲದ ಬಾಗೇವಾಡಿಯಲ್ಲಿ ಅಂತ್ಯಕ್ರಿಯೆಗೆ ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ, ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಿಮಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂಥದ್ದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. HAL ಏರ್ಪೋರ್ಟ್ನಿಂದ ಹೊರಟಂತಹ ಸಂದರ್ಭ ನಿಮಗೆ ತೋರಿಸ್ತಾ ಇದ್ದೀವಿ. HAL ಏರ್ಪೋರ್ಟ್ನಿಂದ ಈಗ ಆಲ್ರೆಡಿ ಏರ್ ಲಿಫ್ಟ್ ಆಗಿದೆ. ಅದಕ್ಕೂ ಮುನ್ನ ದೃಶ್ಯಾವಳಿ ನೀವು ಗಮನಿಸಬಹುದು. ಕೆಲವೇ ಹೊತ್ತಿನಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣವನ್ನ ತಲುಪಲಿದೆ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ. ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಬಿಜೆಪಿ ಕಾರ್ಯಕರ್ತರು ಬಂದು ಸೇರ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಆ ದೃಶ್ಯಾವಳಿಯನ್ನ ತೋರಿಸ್ತಾ ಇದೆ. ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಆ ಒಂದು ಜಾಗದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಕೆಲವೇ ಕ್ಷಣದಲ್ಲಿ ಉಮೇಶ್ ಕತ್ತಿ ಪಾರ್ಥಿವ ಶರೀರ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಬರಲಿದೆ. ಬೆಳಗಾವಿಯಿಂದ ಹುಕ್ಕೇರಿಯ ಬೆಲ್ಲದ ಬಾಗೇವಾಡಿಗೆ ವಿಶೇಷ ವಿಮಾನದಲ್ಲಿ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ವಾಹನವನ್ನ ಸಿಂಗಾರ ಮಾಡಲಾಗಿದೆ. ಸಾಂಬ್ರಾ ಏರ್ಪೋರ್ಟ್ ಬಳಿ ಜಮಾಯಿಸಿದ್ದಾರೆ ಉಮೇಶ್ ಕತ್ತಿ ಅವರ ಅಭಿಮಾನಿಗಳು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಪಾರ್ಥಿವ ಶರೀರ ಹುಟ್ಟೂರನ್ನ ತಲುಪಲಿರುವಂಥದ್ದು. ಬೆಳಗಾವಿಗೆ 1:30 ಹತ್ತತ್ರ ಆ ಟೈಮ್ನಿಗೆ ರೀಚ್ ಆಗುತ್ತೆ. ಅದಾದ್ಮೇಲೆ ಬೆಲ್ಲದ ಬಾಗೇವಾಡಿ ಇದೆಯಲ್ಲ, ಅಲ್ಲಿಗೆ 3 ಗಂಟೆಗೆ ಸುಮಾರಿಗೆ ಅಲ್ಲಿಗೆ ತಲುಪಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆ ಒಂದು ಏನು ಪಾರ್ಥಿವ ಶರೀರ ಬಂದಂಥ ಸಂದರ್ಭದಲ್ಲಿ ವಾಹನದಲ್ಲಿ ಮೆರವಣಿಗೆ ನಡೆಯುತ್ತಲ್ಲ, ಆ ವಾಹನದಲ್ಲಿ ಯಾವ ರೀತಿಯಾಗಿ ಹೂವಿನ ಅಲಂಕಾರ ಮಾಡಲಾಗಿದೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸಬಹುದು. ನಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗ ಆಲ್ರೆಡಿ ಬೆಂಗಳೂರಿನಿಂದ ಏರ್ ಲಿಫ್ಟ್ ಆಗಿರುವಂಥದ್ದು. ಇನ್ನೇನು 20-25 ನಿಮಿಷದಲ್ಲಿ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ತಲುಪಲಿದೆ ಪಾರ್ಥಿವ ಶರೀರ. ಬಂದಾದ ನಂತರ ಏನೆಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ, ಎಷ್ಟು ದೂರ ಮೆರವಣಿಗೆ ಸಾಗಲಿರುವಂಥದ್ದು, ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ಬಂದು ಸೇರ್ಕೊಂಡಿದ್ದಾರೆ ಅಲ್ಲಿ? ಪೃಥ್ವಿರಾಜ್ ಅಂದ್ರೆ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ 1:30 ಸುಮಾರಿಗೆ ಉಮೇಶ್ ಕತ್ತಿ ಪಾರ್ಥಿವ ಶರೀರ ಬರಲಿದ್ದು, ಅದಕ್ಕಾಗಿ ಈಗ ಸಿದ್ಧತೆ ನಡೆದಿರ್ತಕ್ಕಂಥದ್ದು. ವಿಮಾನ ನಿಲ್ದಾಣದಲ್ಲಿ ನೋಡಬಹುದು, ಬ್ಯಾರಿಕೇಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ನೂರಾರು ಜನ ಅಭಿಮಾನಿಗಳು ಈ ಒಂದು ಭಾಗದಲ್ಲಿ ಸೇರಿರ್ತಕ್ಕಂಥದ್ದು ಮತ್ತು ಇನ್ನು ಇಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಅವರ ಅಭಿಮಾನಿಗಳು ಮತ್ತು ಹಿರಿಯರ ಕೆಲ ಹುಕ್ಕೇರಿ ಭಾಗದ ಕೆಲವು ಮುಖಂಡರು ಬಂದು ಇಲ್ಲಿ ಅಂತಿಮ ಗೌರವವನ್ನು ಸಲ್ಲಿಸ್ತಾರೆ. ಈಗ ಅಂತಿಮ ಇಲ್ಲಿ ಪರಿಶೀಲನೆಯನ್ನ ಬೆಳಗಾವಿಯ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಮತ್ತು ನಗರ ಪೊಲೀಸ್ ಆಯುಕ್ತ ಬೋರ್ಲಿಂಗೆ ಅವರು ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಈಗ ಅವರು ವಿಮಾನ ಬರಕ್ಕೆ ಕೆಲವೇ ಹೊತ್ತು ಇರೋದ್ರಿಂದ ಈಗ ಮತ್ತೆ ವಾಪಸ್ ವಿಮಾನ ನಿಲ್ದಾಣದ ಒಳಗಡೆ ಹೋಗಿದ್ದಾರೆ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ಒಂದು ವಿಮಾನ ಬರಬೇಕಿತ್ತು, ಆದರೆ ಹವಾಮಾನ ವೈಪರೀತ್ಯ ಕಾರಣದಿಂದ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಪಾರ್ಥಿವ ಶರೀರ ಬೆಳಗಾವಿ ವಿಮಾನ ನಿಲ್ದಾಣ ತಲುಪಲಿದೆ. ವಿಮಾನ ನಿಲ್ದಾಣದಿಂದ ಆಂಬ್ಯುಲೆನ್ಸ್ ಮೂಲಕ ಅಂದ್ರೆ MLIRC ಆಂಬ್ಯುಲೆನ್ಸ್ ಮೂಲಕ ಹಿರೇಬಾಗೆ ಅಂದ್ರೆ ಬೆಲ್ಲದ ಬಾಗೇವಾಡಿಗೆ ಕೊಂಡೊಯ್ಯುತ್ತೆ. ಅಲ್ಲಿ ವಿಶ್ವರಾಜ್ ಸಕ್ಕರೆ ಕಾರ್ಖಾನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಸಾವಿರಾರು ಜನ ಈಗ ಆ ಒಂದು ಭಾಗದಲ್ಲಿ ಬಂದು ನೆರೆದಿದ್ದಾರೆ. ಅಲ್ಲಿಂದ ಅಂತಂದ್ರೆ ಬಳಿಕ ಸಾರ್ವಜನಿಕ ದರ್ಶನವಾದ ಬಳಿಕ
ಅಲ್ಲಿಂದ ನೇರವಾಗಿ ವಿಶ್ವರಾಜ್ ಸಕ್ಕರೆ ಕಾರ್ಖಾನೆಗೆ ಹೋಗಿ ಅಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ. ವಿಶ್ವರಾಜ್ ಸಕ್ಕರೆ ಕಾರ್ಖಾನೆಯಲ್ಲಿ ಅವರ ತಂದೆಯ ಪಾರ್ಥಿವ ಶರೀರದ ಪಕ್ಕದಲ್ಲೇ ಅಂತ್ಯಕ್ರಿಯೆ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಈಗ ಏನು ಅಂತಿಮ ದರ್ಶನದ ವ್ಯವಸ್ಥೆಗೆ ಇಲ್ಲಿ ಒಂದು ಟೇಬಲ್ ಅನ್ನು ಇಡಲಾಗಿದೆ. ಆಂಬ್ಯುಲೆನ್ಸ್ ಒಳಗಡೆ ಹೋಗಿರ್ತಕ್ಕಂಥದ್ದು, ಹೂವಿನಿಂದ ಅಲಂಕೃತಗೊಂಡ ಆಂಬ್ಯುಲೆನ್ಸ್ ವಾಪಸ್ ಬಂದು ಇಲ್ಲಿ ಮತ್ತೆ ಪಾರ್ಥಿವ ಶರೀರವನ್ನು ಇಲ್ಲಿ ಇಡಿಸಲಾಗುತ್ತೆ. ಇಲ್ಲಿ ಅನೇಕರು ಒಂದು ಗೌರವ ಸಲ್ಲಿಸಿದ ಬಳಿಕ ಇಲ್ಲಿಂದ ನೇರವಾಗಿ ಪಾರ್ಥಿವ ಶರೀರ ಹೋಗ್ತಕ್ಕಂಥದ್ದು. ಇದಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಅರಣ್ಯ ಇಲಾಖೆಯ ಸಿಬ್ಬಂದಿ ಆಗಿರ್ಬೋದು, MLRC ಅಧಿಕಾರಿಗಳಾಗಿರ್ಬೋದು ಮತ್ತು ಬೆಳಗಾವಿ ನಗರ ಮತ್ತು ಬೆಳಗಾವಿ ಜಿಲ್ಲೆಯ ಅನೇಕ ಪೊಲೀಸ್ ಸಿಬ್ಬಂದಿ ಈಗಾಗಲೇ ಬಂದು ನೆರೆದಿದ್ದಾರೆ. ಈಗ ಬ್ಯಾರಿಕೇಟಿಂಗ್ ಸಂಪೂರ್ಣ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಇಲ್ಲಿಂದ ಬೆಲ್ಲದ ಬಾಗೇವಾಡಿಯವರೆಗೂ ಕೂಡ ಬಿಗಿ ಬಂದೋಬಸ್ತ್ನಲ್ಲಿ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ ತೆರಳಿದೆ. ನಿಗದಿಯಂತೆ 5 ಗಂಟೆಗೆ ಅಂದ್ರೆ ಉಮೇಶ್ ಕತ್ತಿ ಅವರು ಹಿರಿಯ ರಾಜಕಾರಣಿ, ಬೆಳಗಾವಿಯಲ್ಲಿ ಸಾಕಷ್ಟು ಹೆಸರನ್ನ ಮಾಡಿರುವಂತವ್ರು. ಅವ್ರ ತಂದೆ ಕಾಲದಿಂದಲೂ ಕೂಡ ಅವರ ಕುಟುಂಬ ರಾಜಕಾರಣದಲ್ಲಿರುವಂತದ್ದು. ಈಗ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನಿಂದ ತರಲಾಗ್ತಾ ಇದೆಯಲ್ಲ, ಬೆಲ್ಲದ ಬಾಗೇವಾಡಿಗೆ ಹೋಗೋದಕ್ಕೂ ಮುಂಚೆ ಅಲ್ಲೇನಾದ್ರೂ ಬೆಳಗಾವಿಯಲ್ಲೇನಾದ್ರೂ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಏನಾದ್ರೂ ಮಾಡಲಾಗಿದೆ ಅಥವಾ ಸೀದಾ ಅವರ ಹುಟ್ಟೂರಿಗೆ ಹೋಗುತ್ತಾ? ಪೃಥ್ವಿರಾಜ್, ಇದು ಇಲ್ಲ, ನೇರವಾಗಿ ಏರ್ಪೋರ್ಟ್ನಲ್ಲಿ ಏನು ಅಂತಿಮ ದರ್ಶನ ಈ ಒಂದು ವ್ಯವಸ್ಥೆ ಟೇಬಲ್ನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಅಂತಿಮ ದರ್ಶನವಾದ ಬಳಿಕ ನೇರವಾಗಿ ಇಲ್ಲಿಂದ ಬೆಲ್ಲದ ಬಾಗೇವಾಡಿಗೆ ಪಾರ್ಥಿವ ಶರೀರನ ಕೊಂಡೋಗುತ್ತೆ. ಯಾಕಂದ್ರೆ ಬೆಳಗಾವಿಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಒಂದು ವೇಳೆ ಬೆಳಗಾವಿ ಮತ್ತೆ ಸಂಕೇಶ್ವರ ಹುಕ್ಕೇರಿ ಮಾಡಿದ್ರೆ ಸುಮಾರು ಸಮಯ ಹಿಡಿಯುತ್ತೆ. ಹೀಗಾಗಿ ಅದನ್ನ ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಏನು ಕೋಲ್ಡ್ ಫ್ರಿಡ್ಜ್ ವ್ಯವಸ್ಥೆಯನ್ನು ಮಾಡಿ ನೇರವಾಗಿ ಇಲ್ಲಿಂದ ಬೆಲ್ಲದ ಬಾಗೇವಾಡಿಗೆ ಪಾರ್ಥಿವ ಶರೀರವನ್ನು ಹೋದು ಅಲ್ಲಿ ಅಂತ್ಯಕ್ರಿಯೆ ಸ್ಥಳದಲ್ಲಿ ಸಾರ್ವಜನಿಕ ಅಂದ್ರೆ ಅಲ್ಲಿ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಇರುತ್ತೆ. 3 ರಿಂದ 4 ಗಂಟೆಗಳ ಕಾಲ ಅನೇಕ ಗಣ್ಯರು ಈಗಾಗಲೇ ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಬೆಳಗಾವಿಯತ್ತ ದೌಡಾಯಿಸ್ತಾ ಇದ್ದಾರೆ. ಪ್ರಮುಖವಾಗಿ ಉಮೇಶ್ ಕತ್ತಿ 6 ಪಕ್ಷಗಳಿದ್ರು, ಪಕ್ಷಗಳಲ್ಲಿ ಕೆಲಸ ಮಾಡಿದ್ದಾರೆ. ಅನೇಕ ಹಿರಿಯ ನಾಯಕರೊಂದಿಗೆ ಉತ್ತಮ ಒಡನಾಟವನ್ನ ಹೊಂದಿರತಕ್ಕಂಥದ್ದು. ಉಮೇಶ್ ಕತ್ತಿಗೆ ಪಕ್ಷ ಲೆಕ್ಕ ಇರಲಿಲ್ಲ, ಅವರು ವ್ಯಕ್ತಿಯಾಗಿ ಚುನಾವಣೆಯಲ್ಲಿ ಗೆಲ್ತಾ ಇದ್ರು. ಸುಮಾರು 9 ಚುನಾವಣೆ ಎದುರಿಸಿದ್ದು, 8 ಚುನಾವಣೆಗಳಲ್ಲಿ ಭರ್ಜರಿಯಾಗಿ ಜಯವನ್ನ ಸಾಧಿಸಿದ್ದು. ಮುಂದಿನ ಬಾರಿ ಅವರು ಗೆದ್ದಿದ್ರೆ 9ನೇ ಚುನಾವಣೆ ಆಗ್ತಿತ್ತು. ಅಷ್ಟರಲ್ಲಾಗಲೇ ಈಗ ಉಮೇಶ್ ಕತ್ತಿ ಅವರು ಅಕಾಲಿಕವಾಗಿ ನಿಧನ ಹೊಂದಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸ್ವಗ್ರಾಮ ಬೆಲ್ಲದ ಬಾಗೇವಾಡಿಯಲ್ಲಿ ಸಂಜೆ ಕತ್ತಿ ಅಂತ್ಯಕ್ರಿಯೆ ನಡೆಯಲಿರುವಂಥದ್ದು. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮ. ತಂದೆ ಹಾಗೂ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸ್ವಗ್ರಾಮ ಬೆಲ್ಲದ ಬಾಗೇವಾಡಿಯಲ್ಲಿ ಸಂಜೆ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆ ನಡೆಯಲಿರುವಂಥದ್ದು. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮ ಅದು. ತಂದೆ ವಿಶ್ವನಾಥ್ ಕತ್ತಿ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆಗೆ ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಕತ್ತಿ ಮನೆತನದ ಸ್ವಂತ ಜಮೀನಿನಲ್ಲಿ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆ ನಡೆಯಲಿರುವಂಥದ್ದು. ಈಗಾಗಲೇ ಸಮಾಧಿ ರೆಡಿ ಆಗ್ತಾ ಇದೆ. ಪೂಜೆಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಲಿರುವಂಥದ್ದು. ಆ ಅಂತ್ಯಕ್ರಿಯೆ ನಡೆಯುವಂತ ಒಂದು ಸ್ಥಳವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬಲಭಾಗದ ದೃಶ್ಯಾವಳಿಯಲ್ಲಿ ಗಮನಿಸಬಹುದು ನೀವು. ಅಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಏನನ್ನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗಿತ್ತು ಮಾಡ್ಕೊಂಡಿದ್ದಾರೆ. ಉಮೇಶ್ ಕತ್ತಿ ಅವರ ಕುಟುಂಬದವರು, ಹಾಗೆ ಅವರ ಕಾರ್ಯಕರ್ತರು, ಅಭಿಮಾನಿಗಳು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಹಿತ್, ಅಲ್ಲಿ ಯಾವ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ? ಪೃಥ್ವಿರಾಜ್, ಈಗಾಗಲೇ ಏನಂತಂದ್ರೆ ಬಹುತೇಕ ಎಲ್ಲ ವ್ಯವಸ್ಥೆಗಳು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ನಾವು ದೃಶ್ಯಗಳು ನೋಡೋದಾದ್ರೆ ಏನೊಂದು ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ ಬರುತ್ತೆ. ಈ ಒಂದು ವಿಶ್ವರಾಜ್ ಶುಗರ್ಸ್ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಈ ಒಂದು ವ್ಯವಸ್ಥೆನ ಹಾಕಿರ್ತಕ್ಕಂಥದ್ದು. ಪೆಂಡಾಲ್ ಎಲ್ಲ ಹಾಕಿ ಆ ಒಂದು ಪಾರ್ಥಿವ ಶರೀರ ಬಂದ ತಕ್ಷಣ ಇಲ್ಲೇ ಇಟ್ಟು ಒಂದು ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಸುಮಾರು ಏನಂತಂದರೆ 16 ಎಕರೆಯಲ್ಲಿ ಬರುವಂಥ ಒಂದು ಜಾಗದಲ್ಲಿ ಪೆಂಡಾಲನ್ನು ಹಾಕಲಾಗಿದೆ, ಚೇರ್ಗಳನ್ನ ಇಡಲಾಗಿದೆ. ಅದರ ಜೊತೆಗೆ ಬ್ಯಾರಿಕೇಡಿಂಗ್ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಒಟ್ಟು 3 ಲೈನ್ಗಳಲ್ಲಿ ಬ್ಯಾರಿಕೇಡಿಂಗನ್ನು ಮಾಡಿರ್ತಕ್ಕಂಥದ್ದು. ಆ 3 ಲೈನ್ಗಳಲ್ಲೂ ಕೂಡ ಏನಂತಂದರೆ ಏನು ಕತ್ತಿಯವರ ಅಭಿಮಾನಿಗಳಿದ್ದಾರೆ, ಕ್ಷೇತ್ರದ ಜನ ಇದ್ದಾರೆ, ಅವ್ರನ್ನ ಇಲ್ಲಿ ಬಿಡಲಾಗುತ್ತೆ. ಆ ಒಂದು ಬ್ಯಾರಿಕೇಡಿಂಗ್ ಮೂಲಕ ಅವ್ರಿಗೆ ದರ್ಶನ ಆದ ತಕ್ಷಣ ಅವ್ರನ್ನ ಮತ್ತೆ ಇಲ್ಲಿಂದ ಹೊರಗಡೆ ಕಳಿಸುವಂಥ ವ್ಯವಸ್ಥೆ ಮಾಡಲಾಗುತ್ತೆ. ಇನ್ನೊಂದು ಏನಂತಂದರೆ ಉತ್ತರ ಭಾಗದಲ್ಲಿ ಇನ್ನೊಂದು ಗೇಟನ್ನು ಮಾಡಿರ್ತಕ್ಕಂಥದ್ದು. ಅಲ್ಲಿ ಏನಂತಂದರೆ ಆ VIP ಮೂಮೆಂಟ್ಗೆ ಒಂದು ವ್ಯವಸ್ಥೆನ ಮಾಡಿರ್ತಕ್ಕಂಥದ್ದು. ನೇರವಾಗಿ VIP ಗಳು ಬಂದಿರತಕ್ಕಂಥವ್ರು ಆ ಒಂದು ಸಮಾಧಿ ಏನು
ಅವರ ಪಾರ್ಥಿವ ಶರೀರ ಇರುತ್ತೆ, ಆ ಪಾರ್ಥಿವ ಶರೀರದ ಪಕ್ಕದಲ್ಲೇ ಹೋಗಿ ಆ ಒಂದು ಗೌರವ ಸಲ್ಲಿಸಿ ಮತ್ತೆ ಅವ್ರಿಗೆ ವಾಪಸ್ ಹೋಗಿರ್ತಕ್ಕಂಥದ್ದು. ಇನ್ನು ಈ ಕಡೆ ಬಲಭಾಗದಲ್ಲಿ ನೋಡೋದಾದ್ರೆ ಏನು ಕುಟುಂಬಸ್ಥರಿದ್ದಾರೆ, ಆ ಕುಟುಂಬಸ್ಥರಿಗೆ ಕೂಡೋದಕ್ಕೆ ಒಂದು ಆಸನದ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಅವ್ರ ಕುಟುಂಬದವರಿದ್ದಾರೆ, ತೀರಾ ಹತ್ತಿರದವರಿದ್ದಾರೆ, ಅವರಿಗೆ ಒಂದು ಇಲ್ಲಿ ಕೂತ್ಕೊಂಡು ಕಾರ್ಯಕರ್ತರು ಬಂದು ಅವ್ರನ್ನೂ ಕೂಡ ನೋಡಿಕೊಂಡು ಅವ್ರಿಗೆ ನಮನ ಮಾಡಿ ಅವ್ರನ್ನೂ ಮಾತಾಡಿಸ್ಕೊಂಡು ಹೋಗೋ ರೀತಿ ವ್ಯವಸ್ಥೆ ಎಲ್ಲ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಏನಂತಂದರೆ ಏನು ಅಲ್ಲಿಂದ ಪಾರ್ಥಿವ ಶರೀರ ಹೊರಟಿದೆ ಅನ್ನುವಂಥ ಮಾಹಿತಿ ಸಿಗುತ್ತಿದ್ದಂತೆ ಬೆಳಗಾವಿ ಪೊಲೀಸರು ಅಲರ್ಟ್ ಆಗಿರ್ತಕ್ಕಂಥದ್ದು. ತಮ್ಮ ತಮ್ಮ ಸಿಬ್ಬಂದಿಯನ್ನು ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ. ನಾವು ದೃಶ್ಯಗಳು ನೋಡ್ಬೋದಾಗುತ್ತೆ. ಪೊಲೀಸ್ ವರಿಷ್ಠಾಧಿಕಾರಿ ಸಂಜೀವ್ ಅವರು ಈಗಾಗಲೇ ಏನಂತಂದರೆ DYSP ನೇತೃತ್ವದ ತಂಡ, PSI ನೇತೃತ್ವದ ತಂಡ ಅವುಗಳನ್ನ ಅಲಾಟ್ಮೆಂಟ್ ಮಾಡಿ ನೀವು ಇಂತಿಂಥ ಪಾಯಿಂಟಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವ್ರನ್ನ ಈಗಾಗಲೇ ಕಳಿಸ್ಕೊಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರು ಏನೊಂದು ಈ ವೀಕ್ಷಣಾ ಸ್ಥಳ ಇದೆ, ಈ ಸ್ಥಳದಿಂದ ಹೊರಗಡೆ ಇರುವಂಥದ್ದು, ಕಾಂಪೌಂಡ್ ಹೊರಗಡೆ ಅವ್ರನ್ನ ಇಡಲಾಗಿರ್ತಕ್ಕಂಥದ್ದು. ಪಾರ್ಥಿವ ಶರೀರ ಒಳಗಡೆ ಬರ್ತಿದ್ದಂಗೆ ಆ ಒಂದು ಕಾರ್ಯಕರ್ತರನ್ನ ಒಳಗಡೆ ಬಿಡುವಂಥ ಕೆಲಸ ಆಗುತ್ತೆ. ಸೊ ಈ ರೀತಿ ಇಲ್ಲಿ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಇನ್ನು ಬಲಭಾಗದಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಸಾವಿರಾರು ಚೇರ್ಗಳನ್ನ ಹಾಕಿರ್ತಕ್ಕಂಥದ್ದು. ಏನು ಸಾಮಾನ್ಯ ಕಾರ್ಯಕರ್ತರಿದ್ದಾರೆ, ಅವ್ರ ಅಭಿಮಾನಿಗಳಿದ್ದಾರೆ, ಅವ್ರು ಬಂದಂಥ ಸಂದರ್ಭದಲ್ಲಿ ಅವ್ರ ಕೂಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಎಡಭಾಗದಲ್ಲಿ ನಾವು ನೋಡೋದಾದರೆ ಒಂದು ಪೆಂಡಲ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. VIP ಏನು ಗಣ್ಯರು ಬರ್ತಾರೆ ಅಂಥ ಒಂದು ಗಣ್ಯರಿಗೆ ಒಂದು ಕೂಡೋದಕ್ಕೆ ನೆರಳಿನ ವ್ಯವಸ್ಥೆ ಮಾಡಿ, ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ನೆರಳಿನ ವ್ಯವಸ್ಥೆ ಮಾಡಿ ಅವ್ರಿಗೆ ಒಂದು ಕೂಡೋದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಇನ್ನೂ ಈಗಲೂ ಕೂಡ ಏನಂತಂದರೆ ಹೆಚ್ಚಿನ ಜನ ಬರೋ ನಿರೀಕ್ಷೆ ಇರೋ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಏನಂತಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಪತ್ರ ಶೇಡ್ಗಳನ್ನ ಏನೊಂದು ಪೆಂಡಲ್ ಹಾಕಿದ್ರೆ ಆ ಪೆಂಡಲ್ಗಳ ಮೇಲೆ ಅಳವಡಿಸಿ, ಅಂದರೆ ಒಂದು ಸುಸಜ್ಜಿತವಾಗಿ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಅಂತಿಮ ದರ್ಶನ ಮುಗಿಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಮತ್ತು ಜಿಲ್ಲಾಡಳಿತ ಕಾರ್ಯನಿರ್ವಹಿಸ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂತಂದರೆ ಈಗ ಪಾರ್ಥಿವ ಶರೀರ ಬಂದಾದ್ಮೇಲೆ ಒಂದು 3 ಗಂಟೆವರೆಗೂ, ಅಂದರೆ ಒಂದು ಸಂಜೆ 5:30ಯಿಂದ 6 ಗಂಟೆಗಳ ಕಾಲದವರೆಗೂ ಇಲ್ಲೇ ಒಂದು ಪಾರ್ಥಿವ ಶರೀರಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆನ ಮಾಡ್ತಾರೆ. ಬಳಿಕ ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿರುವಂಥ ಅವರ ಮನೆಗೆ ಪಾರ್ಥಿವ ಶರೀರ ಹೋಗುತ್ತೆ. ಮನೆಯಲ್ಲಿ ಒಂದಷ್ಟು ವಿಧಿವಿಧಾನಗಳ ಪ್ರಕಾರ ಪೂಜೆ ನಡೆಯುತ್ತೆ. ಅಲ್ಲಿಂದ ಏನಂತಂದರೆ ಅವರ ತೋಟದಲ್ಲಿ ಇರುವಂಥ ತಂದೆ ತಾಯಿ ಅವರು ಸಮಾಧಿ ಪಕ್ಕದಲ್ಲೇ ಉಮೇಶ್ ಕತ್ತಿ ಅವರಿಗೆ ಒಂದು ಸಮಾಧಿಯನ್ನು ಮಾಡಿರ್ತಕ್ಕಂಥದ್ದು. ಅಲ್ಲೇ ಅವರಿಗೆ ಸಮಾಧಿಯನ್ನು ಮಾಡಲಾಗತ್ತೆ. ಹಿಂದೂ ಏನಂತಂದರೆ ಲಿಂಗಾಯತ ವಿಧಿವಿಧಾನ ಪದ್ಧತಿಗಳ ಪ್ರಕಾರ ಒಂದು ಏನಂತಂದರೆ ಅವ್ರಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಈಗಾಗಲೇ ಒಂದಷ್ಟು ಸ್ವಾಮೀಜಿಗಳು ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ. ಇನ್ನೇನು ಏನಂತಂದರೆ 3 ಗಂಟೆ ಹೊತ್ತಿಗೆ ಒಂದು ಪಾರ್ಥಿವ ಶರೀರ ಈ ಒಂದು ಬೆಲ್ಲದ ಬಾಗೇವಾಡಿಗೆ ಬರುತ್ತೆ ಅಂತ ಅನ್ನುವಂಥ ಮಾಹಿತಿಯನ್ನು ಈಗಷ್ಟೇ ಹಿರಿಯ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಮೊದಲು ಬೆಳಗಾವಿಗೆ ಬರುತ್ತೆ. ಬೆಳಗಾವಿಯಲ್ಲೂ ಕೂಡ ಒಂದಷ್ಟು ಗಣ್ಯರು ಅಲ್ಲಿ ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಅದಾದ ಬಳಿಕ ಅಲ್ಲಿಂದ ಮಿಲಿಟರಿ ವ್ಯಾನ್ ಇದೆ ಒಂದು, ಆ ಮಿಲಿಟರಿ ವ್ಯಾನ್ ತೆರೆದ ವಾಹನ ರೀತಿಯಾಗಿರ್ತಕ್ಕಂಥದ್ದು. ಆ ಒಂದು ವಾಹನದ ಮೂಲಕ ಬೈ ರೋಡ್ ಏನಂತಂದರೆ ಈ ಒಂದು ಬೆಲ್ಲದ ಬಾಗೇವಾಡಿಗೆ ಬರುತ್ತೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ವರುಣ ಮತ್ತೆ ಆರ್ಭಟಿಸಿದ್ದಾನೆ. ಕಾರ್ಪೊರೇಷನ್ ಸರ್ಕಲ್, ವಿಧಾನಸೌಧ, ಮೆಜೆಸ್ಟಿಕ್, ಆನಂದರಾವ್ ಸರ್ಕಲ್ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಮತ್ತಿಕೆರೆಯಲ್ಲಿ ಧಾರಾಕಾರ ಮಳೆಗೆ ಬೃಹತ್ ಮರ ಧರೆಗೆ ಉರುಳಿದ್ದು 2 ಕಾರುಗಳು ಜಖಂ ಆಗಿವೆ. ಇನ್ನು ಮರ ಧರೆಗೆ ಉರುಳಿದ್ರಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ನೆಲಮಂಗಲದಲ್ಲೂ ನಿನ್ನೆ ಗುಡುಗು ಸಹಿತ ಮಳೆಯಾಗಿದೆ. ಮಳೆಯಿಂದಾಗಿ ನೆಲಮಂಗಲ ತಾಲೂಕಿನ ಹಲವೆಡೆ ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ರು. ನೆಲಮಂಗಲದ ಹಲವು ಬಡಾವಣೆಗಳಿಗೆ ನೀರು ನುಗ್ಗಿ ಜನ ಪರದಾಟವನ್ನ ಪಟ್ಟರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರುಣನ ಆರ್ಭಟಕ್ಕೆ ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದ್ದಾರೆ. ನಿನ್ನೆ ರಾತ್ರಿಯ ಮಳೆಗೆ ನಗರದ ಹಲವು ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಟವನ್ನ ಪಟ್ಟಿದ್ದಾರೆ. ನಿನ್ನೆ ಮಾತ್ರವಲ್ಲದೆ ಕಳೆದ 3-4 ದಿನಗಳಿಂದ ಸುರಿತಾ ಇರುವಂತಹ ಮಳೆಗೆ ಮಹಾನಗರ ಅಕ್ಷರಶಃ ನಲುಗಿ ಹೋಗಿದೆ. ಹಲವೆಡೆ ಮನೆಗಳು, ರಸ್ತೆಗಳು, ಬಸ್ ನಿಲ್ದಾಣಗಳು ಜಲಾವೃತವಾಗಿದ್ದು ಟ್ರಾಫಿಕ್ ಕಿರಿಕಿರಿಯಿಂದ ಜನರು ಹೈರಾಣಾಗಿದ್ದಾರೆ. ರಸ್ತೆ ತುಂಬೆಲ್ಲ ನೀರು ತುಂಬಿ ಹೊಳೆ ತರ ಆಗಿದೆ. ವಾಹನ ಸವಾರರ ಪಾಡು ಹೇಳತೀರದಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಈ ಬಾರಿ ದಾಖಲೆಯ ಪ್ರಮಾಣದಲ್ಲಿ ಮಳೆಯಾಗಿದೆ. ಬೊಮ್ಮನಹಳ್ಳಿ, ಬೆಂಗಳೂರು ಪಶ್ಚಿಮ ವಲಯದಲ್ಲಿ ಹೆಚ್ಚಿನ ಮಳೆಯಾಗಿದ್ದು ಪ್ರತಿ ವರ್ಷಕ್ಕಿಂತ ಈ ಬಾರಿ 2.5 ಪಟ್ಟು ಮಳೆ ಹೆಚ್ಚಾಗಿದೆ. 2017ರಲ್ಲಿ ಬೊಮ್ಮನಹಳ್ಳಿಯಲ್ಲಿ 846 ಮಿಲಿಮೀಟರ್ ಮಳೆಯಾಗಿದ್ದು ಈ ವರ್ಷ 703 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಬೆಂಗಳೂರಿನ ಮಳೆ ಅವಾಂತರದ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮಾತನಾಡಿದ್ದು, ರಾಜಕಾಲುವೆ ಒತ್ತುವರಿಗೆ ಯಾವುದೇ ನೋಟಿಸ್ ನೀಡುವ ಅವಶ್ಯಕತೆ ಇಲ್ಲ.
ನೋಟಿಸ್ ನೀಡದೆ ರಾಜ್ಯ ಕಾಲುವೆ ಮೇಲಿರುವಂತಹ ಕಟ್ಟಡ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಫುಲ್ ಮಳೆಗಾಲದಲ್ಲಿ 725 mm ಆಗಿತ್ತು, ಈಗ 709 mm ಇದೆ. ಅದು ನಮ್ಮ ನಾರ್ಮಲ್ 300 and oddಗೆ ಇಟ್ ಇಸ್ 2.7 times ಮೋರ್ ಇದೆ. 170% ಡಿಪಾರ್ಚರ್ ಇದೆ. ನಮ್ಮ ರಾಜ್ ಕಾಲುವೆಗೆ ಯಾವ ಥರದ್ದು ಒತ್ತುವರಿ ತೆಗೆಯಬೇಕಾದರೆ ನೋಟಿಸ್ ಕೊಡಲಿಕ್ಕೆ ಅವಶ್ಯಕತೆ ಇಲ್ಲ. ಹೀಗಾಗಿ ನಾವು ನೋಟಿಸ್ ಕೊಡ್ತಾನೂ ಇಲ್ಲ. ನಾನು ಬರೀ ನಮ್ಮ ಸರ್ವೆ ಡಿಪಾರ್ಟ್ಮೆಂಟಿಂದ ಲೆಕ್ಕ ಮಾಡಿಕೊಂಡು ಅಲ್ಲಿ ಎಲ್ಲಿ ಅವರು ಗೆರೆ ಹಾಕ್ತಾರೆ ಅಲ್ಲಿ ಹೊಡೆಯಲಿಕ್ಕೆ. ಮಳೆ ಅಬ್ಬರಕ್ಕೆ ಬೆಂಗಳೂರಲ್ಲಿ ಜಲ ಪ್ರಳಯವೇ ಸೃಷ್ಟಿಯಾಗಿದೆ. ಹಿನ್ನೆಲೆಯಲ್ಲಿ ಸಿಎಂ ಬೊಮ್ಮಾಯಿ ನಿನ್ನೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಸಚಿವ ವಿ ಸೋಮಣ್ಣ, ಆರ್ ಅಶೋಕ್, ಭೈರತಿ ಬಸವರಾಜ್, ಬಿಬಿಎಂಪಿ ಕಮಿಷನರ್ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಭೆ ಬಳಿಕ ಮಾತನಾಡಿದ ಸಿಎಂ ಬೊಮ್ಮಾಯಿ, ರಾಜ್ಯದ ಮೂಲ ಸೌಕರ್ಯಗಳಿಗೆ 600 ಕೋಟಿ ಹಣ ಬಿಡುಗಡೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ರು. ಬರೀ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳಿಗೆ ಉಮೇಶ್ ಕತ್ತಿ ಅವರು ನಿಧನ ಆಗ್ತಿದ್ದ ಹಾಗೆ ಇದಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ ರಾಜಕಾರಣಿಗಳು, ಅವರ ಅಭಿಮಾನಿಗಳು, ಸಾಕಷ್ಟು ಜನ ನಾಯಕರುಗಳು. ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ನಿನ್ನೆ ಉಮೇಶ್ ಕತ್ತಿ ಅಕಾಲಿಕ ನಿಧನದಿಂದ ಬಹಳ ದುಃಖ ಆಗಿದೆ. ವಿಶೇಷವಾಗಿ ಕತ್ತಿ ಕುಟುಂಬ ಮತ್ತು ಜಾರಕಿಹೊಳಿ ಕುಟುಂಬ ಒಂದು ಬರೀ ರಾಜಕೀಯದಿಂದ ಕೂಡಿದ್ದಂತಲ್ಲ, ಇಡೀ ಮನೆತನ ಸ್ಕೂಲ್ ಒಂದು ವಿದ್ಯಾಜೀವನದಿಂದ ಕೂಡಿ ಬಂದಂಥ ಕುಟುಂಬ. ಅವರ ಅಕಾಲಿಕ ನಿಧನದಿಂದ ಬಹಳಷ್ಟು ಬರೀ ಉತ್ತರ ಕರ್ನಾಟಕ ಇಡೀ ರಾಜ್ಯದ ಮೂಲೆಗೆ ಅವರಿಗೆ ನಮಗೆ ಬಹಳಷ್ಟು ದುಃಖ ಆಗಿದೆ. ಮತ್ತು ಅವರು ಸಣ್ಣ ವಯಸ್ಸಿನಲ್ಲೇ ಅವರು ವಿಶ್ವನಾಥ್ ಕತ್ತಿ ಅವರು ಸಹಿತ ಅಕಾಲಿಕ ನಿಧನದಿಂದ ಹಾರ್ಟ್ ಅಟ್ಯಾಕ್ನಿಂದ ಆದ ಅನಿವಾರ್ಯವಾಗಿ ರಾಜಕಾರಣ ಬರಬೇಕಾಯಿತು. ಉಮೇಶ್ ಕತ್ತಿ ಅವರು ರಾಜಕಾರಣಕ್ಕಿಂತ ಜಾಸ್ತಿ ಕೃಷಿ ಅವಲಂಬಿತವಾಗಿ ಕೆಲಸ ಮಾಡ್ತಾರೆ. ರಮೇಶ್ ಕತ್ತಿ ಮಾತ್ರ ರಾಜಕಾರಣದದ್ದು. ಅವರ ಕತ್ತಿಯವರು ವಿಶ್ವನಾಥ್ ಕತ್ತಿ ತೀರಿಕೊಂಡ ನಂತರ ಅವರು ರಮೇಶ್ ಕತ್ತಿ ವಯಸ್ಸು ಸಿಕ್ಕಿದ ಅನಿವಾರ್ಯವಾಗಿ ಉಮೇಶ್ ಕತ್ತಿ MLA ಆಗಿ ಈಗ ಸತತವಾಗಿ 8 ಬಾರಿ ಶಾಸಕರಾಗಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲ ಉತ್ತರ ಕರ್ನಾಟಕ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಕೆಲಸ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಕುಟುಂಬದಲ್ಲಿ ನಾವೆಲ್ಲ ನಮ್ಮ ಇಡೀ ಕುಟುಂಬ ಜಾರಕಿಹೊಳಿ ಕುಟುಂಬ ಕತ್ತಿ ಕುಟುಂಬಕ್ಕೆ ನಮ್ಮ ಸಂತಾನ ಹೇಳಿ ಅವರ ದುಃಖದಲ್ಲಿ ನಾವು ಪಾಲು ಆಗ್ತೇವೆ ಮತ್ತು ಅವರ ಆತ್ಮಶಾಂತಿ ಸಿಗಲಿ. ಈ ಸಂದರ್ಭದಲ್ಲಿ ಉಮೇಶ್ ಕತ್ತಿಯವರ ಅಗಲಿಕೆ ನಮ್ಮೆಲ್ಲರಿಗೆ ಭಾಳಷ್ಟು ದುಃಖ ತಂದಿದೆ. ನಮ್ಮ ರಾಜ್ಯದ ಸರ್ಕಾರದಲ್ಲಿ ಸೀನಿಯರ್ ಮಿನಿಸ್ಟರ್ ಆಗಿ ಉತ್ತಮವಾದಂಥ ಕೆಲಸ ಮಾಡ್ತಾಯಿದ್ರು ಮತ್ತು ಭಾಳ ಒಂದು ನಮಗೆ ಮತ್ತು ಅವರಿಗೆ ಒಂದು ಭಾಳ ಆತ್ಮೀಯವಾದಂಥ ಸಂಬಂಧ ಮತ್ತು ಯಾವಾಗಲೂ ಹಲವಾರು ವಿಚಾರಗಳ ಬಗ್ಗೆ, ಆ ಭಾಗದ ಒಂದು ಅಭಿವೃದ್ಧಿ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ, ಹಲವಾರು ಇಲಾಖೆಗಳ ವಿಚಾರಗಳ ಬಗ್ಗೆ ನಿರಂತರವಾಗಿ ನನ್ನ ಜೊತೆ ಚರ್ಚೆ ಮಾಡುವಂಥ ವ್ಯಕ್ತಿತ್ವ ಉಮೇಶ್ ಕತ್ತಿಯವ್ರದ್ದು. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೂ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರ ಅಗಲಿಕೆ ಏನಿದೆಯಲ್ಲ ಅದು ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ನಷ್ಟ, ರಾಜ್ಯದ ರಾಜಕಾರಣಕ್ಕೂ ದೊಡ್ಡ ನಷ್ಟ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ನೇರ ನುಡಿಯ ಮತ್ತು ಸ್ಪಷ್ಟವಾಗಿ ಹಲವಾರು ವಿಚಾರಗಳನ್ನು ಹೇಳುವಂಥ ವ್ಯಕ್ತಿತ್ವ ಉಮೇಶ್ ಕತ್ತಿಯವ್ರದ್ದಿತ್ತು. ಅವರ ಅಗಲಿಕೆ ನಮಗೆಲ್ಲ ಭಾಳ ದುಃಖ ತಂದಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಕೋರ್ತಾ ಇದ್ದೇನೆ ಮತ್ತು ಅವರ ಅಗಲಿಕೆಯ ದುಃಖವನ್ನು ಭರಿಸುವಂಥ ಶಕ್ತಿ ಆ ಕುಟುಂಬದ ವರ್ಗದವರಿಗೆ ಸಿಗಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ವಿಧಾನಸಭಾ ಮತಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಇಡೀ ಬೆಳಗಾವಿ ಜಿಲ್ಲೆಗೂ ಸಹ ಅವರು ಒಂದು ಮನೆ ಮಗನಾಗಿ ಅವರು ಯಾರೇ ಅವ್ರ ಕಡೆ ತೊಂದರೆಗಳು ತೊಗೊಂಬಂದ್ರೆ ಆ ಕೆಲಸಗಳನ್ನ ಅವ್ರು ನಿರ್ವಹಿಸಿ ಕೊಡುವುದನ್ನೇ ಅವ್ರದ್ದೊಂದು ಕರ್ತವ್ಯವಾಗಿತ್ತು. ಅದರಲ್ಲಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿಯೂ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೇನು ಅಂತಿದ್ರಪ್ಪ ಅಂದರೆ ಉಮೇಶನ್ ಅನ್ಬೇಕು, ಇಲ್ಲಾಂದ್ರೆ ಸಾವುಕಾರ ಅನ್ಬೇಕು, ಆ ಥರ ಮನೆ ಗೆದ್ದಂಥ ಉಮೇಶನ್ ಅವರು ಇವತ್ತು ಅವ್ರನ್ನ ಕಳ್ಕೊಂಡು ನಮ್ಮ ಇಡೀ ಕ್ಷೇತ್ರ ಎಲ್ಲ ಇವತ್ತು ಕತ್ತಲೆಯಲ್ಲಿ ಉಳಿದಂತಾಗಿದೆ. ಅದೇ ರೀತಿ ನಾನು ಇವತ್ತು ಹೇಳೋದಂದರೆ ಇವತ್ತು ವಿಮಾನ ಮುಖಾಂತರ ಬೆಳಗಾವಿ ಸಾಂಬ್ರಾ ಏರ್ಪೋರ್ಟಿಗೆ ಅವ್ರ ಪಾರ್ಥಿವ ಶರೀರ ಬಂದು ಇಲ್ಲಿಂದ ನಾವು ವಿಶ್ವರಾಜ್ ಶುಗರ್ ಕಾರ್ಖಾನೆಗೆ ಅವ್ರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದ್ದು. ಎಲ್ಲ ಜನರು ನಮ್ಮ ಕ್ಷೇತ್ರ ಜನ ಆಯಿತು, ಸುತ್ತಮುತ್ತಲಿನ ಜಿಲ್ಲೆಯ ಜನ ಆಯಿತು, ಎಲ್ಲರಿಗೂ ವಿಶ್ವರಾಜ್ ಶುಗರ್ಗೆ ಬರಲಿಕ್ಕೆ ಅವರಿಗೆಲ್ಲ ಈಗಾಗಲೇ ವಿಷಯವನ್ನು ಮುಟ್ಟಿಸಿದ್ದೇವೆ. ಹೀಗಾಗಿ ವಿಶ್ವರಾಜ್ ಶುಗರ್ ಕಾರ್ಖಾನೆಯಲ್ಲಿ ಅವ್ರ ಪಾರ್ಥಿವ ಶರೀರ ಮಧ್ಯಾಹ್ನ 3 ಗಂಟೆಯವರೆಗೆ ಅವ್ರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಇಟ್ಟಿದ್ದು. ಅಲ್ಲಿಂದ 3 ಗಂಟೆಯಿಂದ 5 ಗಂಟೆವರೆಗೆ ಊರಲ್ಲಿ ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಹೋಗಿ ಅವರ ಸ್ವಂತ ಹೊಲದಲ್ಲಿ ಅವ್ರ ತಂದೆ ತಾಯಿಯನ್ನು ದಫನ ಮಾಡಿದಂಥ ಸ್ಥಳದಲ್ಲಿ ಇವರು ಶರೀರವನ್ನು ದಫನ ಮಾಡುವಂಥ ಇದನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಉಮೇಶ್ ಕತ್ತಿ ಅವರಂದ್ರೆ ಕಠೋರ ಮಾತಿನ ಮೃದು ಮನುಷ್ಯ, ನಮ್ಮವರು ಅನ್ನೋ ಭಾವನೆ ಅವರಲ್ಲಿ ಇತ್ತು. ಈ ಕಾರಣದಿಂದ ಕ್ಷೇತ್ರದ ಎಲ್ಲಾ ಜನರು ಅವರಿಗೆ ಸಾಹುಕಾರ ಅಂತ ಹೇಳಿ ಕರೀತಿದ್ರು. ಅವರು ಜನರ ಜೋಡಿ ಫ್ರೆಂಡ್ಲಿ ಆಗಿರ್ತಿದ್ರು.
ಇದು ಅವರ ಅತಿ ಉತ್ತಮವಾದಂತ ಒಂದು ಸ್ವಭಾವ ಅವ್ರಿಗೆ. ಅವರು ಮೊದಲಿಂದನೂ ಕೃಷಿ ಅಂದ್ರೆ ಅವ್ರಿಗೆ ಅತಿ ಪ್ರೀತಿ ಅಂತ ಒಂದು ವೃತ್ತಿ ಅಂತಾನೆ ಹೇಳೋದು. ಅವ್ರು ಯಾವಾಗೂ ಅಂತೀರಿ ರಾಜಕೀಯ ನೆಕ್ಸ್ಟ್ ಫಸ್ಟ್ ನಾನು ಕೃಷಿ ಅಂತ ಹೇಳಿ. ಆ ನಂತರ ಅಲ್ಲಿ ಇದೆಲ್ಲ ನೋಡ್ಕೊಂಡು ಡೆಕ್ರೇಟ್ ಮಾಡ್ಕೊಂಡು ನಂತರ ಶುಗರ್ ಫ್ಯಾಕ್ಟ್ರಿಗೆ ಬಂದು ಇಲ್ಲಿ ಬಂದ್ ಜನರಿಗೆ ಭೇಟಿಯಾಗಿ ಶುಗರ್ ಫ್ಯಾಕ್ಟ್ರಿದ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ನಂತರ ಮಣ್ಣಿಗೆ ಹೋಗ್ತಿದ್ವಿ. ಮಣ್ಣಿಗೆ ಹೋದ ನಂತರ ಪಬ್ಲಿಕ್ ಬಂದವ್ರಿಗೆ ಭೇಟಿ ಆಗ್ತದೆ. ವ್ಯಕ್ತಿ ಒಂದು ಮಿನಿಟು ಅವ್ರು ಚೇರ್ ಮೇಲೆ ಕೂತಿದ್ದನ್ನೇ ನಾವು ನೋಡಿಲ್ವ. ಯಾಕಂದ್ರೆ ಅವ್ರು ಬರೇ ಕೆಲಸ ನಮ್ಗ ಬೇಯ್ತಿದ್ರು, ಈ ಮಕ್ಕಳ್ರ ನೀವು ಮಲಗ್ತಿರೇನ್ರು, ತೋಟಕ್ಕೆ ಹೋಗುದ್ ಬರ್ರಿ, ಆಫೀಸ್ ಕೆಲ್ಸ ಇರ್ತಾವು, ನಾನಾ ತರ ಕೆಲಸ ಮಾಡೋದ್ ಬರ್ರಿ, ಕೆಲಸ ಮಾಡೋದನ್ನ ಒಂದು ಹ್ಯಾಬಿಟ್ ಅತ್ತೆ ಮಾಡ್ಕೋರಿ. ಯಾಕೆ ಈ ತರ ಮಧ್ಯಾಹ್ನ ಮಲಗ್ತೀರಿ, ಸಂಡೇ ರೆಸ್ಟ್ ಮಾಡ್ತೀರಿ, ಇದೆಲ್ಲ ವಿಷಯ ಅಂತೇಳಿ ನಮ್ನ ಅವ್ರ ಸಾಕಷ್ಟು ಸರ ಬೇದ್ದಾರೆ. 1 ಗಂಟೆ ಟೈಮ್ ಸಿಕ್ಕರೂ ಕೂಡ ಹಿಡ್ಕಲ್ ಟೈಮ್ ಹೋಗ್ತಾರೆ ಸರ್. ಗ್ರಾಮದಲ್ಲಿ ಇವತ್ತು ಹೇಳ್ಬೇಕಂದ್ರೆ ಪ್ರತಿಯೊಂದು ಮನೆಯಾಗ ಇವತ್ತು ದುಃಖದಿಂದನೇ ಇದ್ದ ಸ್ಥಿತಿ ಅದ. ರವಿ ಅವರು ಹೇಳಿದ ಹಾಗೆ ಅವರು ಬಹಳ ಕಠೋರ ಕಾಣ್ತಾ ಇದ್ರು, ಕೆಲವೊಂದು ನುಡಿಗಳಲ್ಲೂ ಕೂಡ ಕಠೋರ ಇದ್ರು. ಬಟ್ ಬಹಳ ಹೃದಯವಂತ, ಬಹಳ ಒಂದು ಗುರುವಿಧಿ ಏನಪ್ಪಾ ಹುಕ್ಕೇರಿ ಕ್ಷೇತ್ರಕ್ಕೆ ಅಂದ್ರೆ, ಹುಕ್ಕೇರಿ ಕ್ಷೇತ್ರದ ಒಂದು ಕೆಲಸ ಕಾರ್ಯಗಳನ್ನ ಅತಿ ಮನಸ್ಸಿಗೆ ಹಚ್ಕೊಂಡು ಇತ್ತೀಚಲಾಗಿ ಬಹಳ ಮನಸ್ಸು ಹಚ್ಕೊಂಡು ಮಾಡ್ತಾ ಇದ್ರು. ಅವರು ಹಿಡ್ಕಲ್ ಡ್ಯಾಮಿನ ಒಂದು ಗಾರ್ಡನ್ ಆಗಿರ್ಬೋದು, ಲಿಫ್ಟ್ ಇರಿಗೇಷನ್ ಆಗಿರ್ಬೋದು, ಅವರ ಕನಸು ಆ ಕನಸನ್ನ ಅವರು ನೋಡದೆ ಹೋದ್ರೆ ಅನ್ನೋದು ಒಂದು ಬಹಳ ದುಃಖ ಆಗ್ತಾ ಇದೆ ನಮಗೆ. ಇದು ಕತ್ತಿಯವರ ಮನೆತನಕ್ಕೆ ಎಷ್ಟು ಹಾನಿಯಾಗಿತ್ತ, ಅದಕ್ಕಿಂತ ಹೆಚ್ಚು ಹುಕ್ಕೇರಿ ತಾಲೂಕಿನ ಜನತೆಗೆ, ಹುಕ್ಕೇರಿ ಕ್ಷೇತ್ರದ ಜನತೆಗೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ನಷ್ಟ ಅಂತ ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ. ಅವರು ಬಾಗಲಕೋಟೆ ಇನ್ಚಾರ್ಜ್ ಇದ್ದಾಗ ಬಹುಶಃ ಆಲ್ಮಟ್ಟಿಗೆ ಬಹಳ ಕನೆಕ್ಷನ್ ಬಂತು. ಅದನ್ನ ನೋಡಿ ಅವರು ಅವರಿಗೆ ಒಂಥರ ಪರಿಣಾಮ ಆಗಿ ಹುಕ್ಕೇರಿನಲ್ಲೂ ಕೂಡ ಯಾಕೆ ಮಾಡಬಾರದು, ಒಂದು ನಮ್ಗೆ ಹಿಡ್ಕಲ್ ಡ್ಯಾಮ್ ಇದೆ, ಸಾಕಷ್ಟು 700-800 ಎಕರೆ ಜಾಗ ಇದೆ, ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡ್ತೀನಿ, ಅದನ್ನ ನಾನು ನೋಡ್ತೀನಿ ಅಂತ ಅವರು ನಮಗೆ ಅಂತಿದ್ರು. ರಿಟೈರ್ಮೆಂಟ್ ಆದ್ಮೇಲೆ ನನಗೆ ಬಂದು ಕುಂಡಲಿಕ್ಕೆ ಒಂದು ಜಾಗ ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ಟೈಪ್ ಹೇಳ್ತಿದ್ರು. ಪಾಪ ನಮಗೆ ವರ್ಣಿಸಲ ಅಸಾಧ್ಯ. ಅಂತ ವ್ಯಕ್ತಿಯನ್ನ ರಿಪ್ಲೇಸ್ಮೆಂಟ್ ಸಾಧ್ಯ ಇಲ್ಲ. ಉಮೇಶ್ ಕತ್ತಿ ಅವರಿಗೆ ಉಮೇಶ್ ಕತ್ತಿ ಅವರ ಅಕಾಲಿಕ ನಿಧನ ನಮಗೆಲ್ಲ ಬಹಳ ಆಘಾತವನ್ನು ಉಂಟು ಮಾಡಿದೆ. ಉಮೇಶ್ ಕತ್ತಿಯನ್ನು ನಾವು ನೆನಪು ಮಾಡ್ಕೊಳ್ಬೇಕಂತಂದ್ರೆ ಒಬ್ಬ ಹಳ್ಳಿಯ ಸೊಗಡಿನ ರಾಜಕಾರಣಿ ಮತ್ತು ನೇರ ನುಡಿಯ ರಾಜಕಾರಣಿ ಅಂಥೇಳಿ ನಾವು ಗುರುತಿಸ್ಕೊಳ್ಬೇಕಾಗ್ತದೆ. ಭಾಳಷ್ಟು ಸಲ ಅವರು ಮನಸ್ಸಿನಲ್ಲಿದ್ದಂಥ ವಿಚಾರಗಳನ್ನು ಹೊರಗಡೆ ಹಾಕಿದಾಗ ಅವ್ರಿಗೂ ಕೂಡ ರಾಜಕೀಯವಾಗಿ ಭಾಳಷ್ಟು ಪ್ರತಿಕೂಲ ಸಂದರ್ಭಗಳು ಒದಗಿ ಬಂದು ನಾನು ಅವಾಗೂ ಕೂಡ ಭಾಳಷ್ಟು ಸಲಹೆ ಕೊಡ್ತಿದ್ದೆ ಅವ್ರಿಗೆ, ಈ ಥರ ಎಲ್ಲ ನೀವು ಓಪನ್ ಮಾತಾಡಬಾರ್ದು ಅಂತೇಳಿ. ಅವ್ರು ಹೇಳ್ತಾ ಇದ್ರು, ಇಲ್ಲ ನನ್ನ ಮನಸ್ಸಿಗೆ ಏನದ ಮತ್ತು ಜನರ ಭಾವನೆ ಏನದ ಅದನ್ನು ನಾನು ಇಡ್ತೀನಿ, ಅದನ್ನು ಯಾರೋ ತಪ್ಪು ತಿಳ್ಕೊತಾರೆ ಅಂತೇಳಿ ನಾನು ಬಿಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಒಂದು ಪಕ್ಷದಲ್ಲಿದ್ದಂಥ ಮತ್ತು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂಥ ಒಬ್ಬ ವ್ಯಕ್ತಿ ಉತ್ತರ ಕರ್ನಾಟಕಕ್ಕೆ ಈ ರೀತಿ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಬಿಂಬಿಸಿದಂಥ ಮೊದಲನೇ ವ್ಯಕ್ತಿ ಅಂತ ನನಗನ್ನಿಸ್ತದೆ. ಅಷ್ಟು ದಾಡಿಸಿತನ ಅವರಲ್ಲಿತ್ತು ಮತ್ತು ಮಾತನಾಡಿರುವಂಥ ಮಾತನ್ನು ಯಾವತ್ತೂ ಅವ್ರು ಹಿಂದೆ ತಗೊಳ್ತಿರಲಿಲ್ಲ ಮತ್ತು ಅದನ್ನು ದಕ್ಕಿಸ್ಕೊಳ್ತಕ್ಕಂಥ ತಾಕತ್ತು ಕೂಡ ಅವರಲ್ಲಿ ಗೊತ್ತಿರುವಂತೆ ನಮ್ಮ ಬೆಳಗಾವಿ ಜಿಲ್ಲೆಯ ಹಿರಿಯ ರಾಜಕಾರಣಿ ಮತ್ತು ಸಚಿವರು ಬಿಜೆಪಿಯಲ್ಲಿ ನಾಯಕರಿದ್ದವರು ನಿನ್ನೆ ವತಿಯಿಂದ ನಿನ್ನೆ ನಮ್ಮನ್ನೆಲ್ಲ ಬಿಟ್ಟಾಗಲಿದ್ದಾರೆ. ಹೀಗಾಗಿ ಇಡೀ ಬೆಳಗಾವಿ ಜಿಲ್ಲೆಗೆ ಅತಿ ಹೆಚ್ಚು ಆಘಾತ ಆಗಿದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಸೊ ಒಬ್ಬ ಬಹಳ ಸೀನಿಯರ್ ಅನುಭವಿ ರಾಜಕಾರಣಿ. ಸೊ ಇನ್ನೂ ಅವ್ರ ಸೇವೆ ಅವಶ್ಯಕತೆ ಇತ್ತು, ಆದರೂ ಕೂಡ ಅದು ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಂಡಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ಕೂಡ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಬರಲಿ ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಮತ್ತು ಆಕಸ್ಮಿಕವಾದಂಥ ಘಟನೆ ಇದು, ತಕ್ಷಣ ಸಡನ್ ಆಗಿ. ಹಾಗಾಗಿ ಏನಾದರೂ ಕೂಡ ನಾವು ಒಪ್ಕೊಳ್ಳೇಬೇಕಾಗುತ್ತೆ, ಸಾವನ್ನ ಏನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಯಾವಾಗಲೂ ಬರ್ರಿ ಬಿಜಾಪುರ ಗೌಡ್ರ ಅನ್ನೋರು ಅಂದರೆ ಆ ರೀತಿ ಒಂದು ಬಾಂಧವ್ಯ. ಈಗ ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು. ಈಗ ಒಂದು ಸಂದರ್ಭ ಬಂತು, ನಾನು ಯಾವುದೋ ಒಂದು ವಿಷಯದ ಮೇಲೆ ಹೇಳಿದಾಗ, ಇಲ್ಲ ಅದು ಜಿಲ್ಲಾಧಿಕಾರಿ ತಪ್ಪಿಲ್ಲ, ಮುಖ್ಯ ಕಾರ್ಯನಿರ್ವಾಹಕ ತಪ್ಪಿಲ್ಲ, ಅದು ನನ್ನಿಂದ ಆಗಿದೆ ಅಂಥೇಳಿ ನೇರವಾಗಿ ಒಪ್ಪಿಕೊಂಡು, ನನ್ನಿಂದ ಅದು ಆಗಿದೆ, ನನಗೆ ಅದು ಆ ಸಂದರ್ಭದಲ್ಲಿ ತಿಳಿಲಿಲ್ಲ, ಅದಕ್ಕೆ ಅವ್ರ ಮೇಲೆ ನೀವು ಕೂಡ ಇದು ಮಾಡಬೇಡಿ ಅಂತೇಳಿ ಪಾಪ ಅದನ್ನು ಕೂಡ ಹೇಳಿದಂಥವ್ರು. ಅಂದರೆ ಯಾವುದನ್ನು ಕೂಡ ಮುಚ್ಚಿ ಮರೆಯೆಲ್ಲ ಹೃದಯ ಮಾತನಾಡ್ತಿದ್ರು. ಇವತ್ತು ಇಡೀ ರಾಜ್ಯ ಒಬ್ಬ ನಾಯಕನನ್ನು, ಇನ್ನೂ ಅವರು 15-20 ವರ್ಷ ರಾಜಕೀಯದಲ್ಲಿದ್ದು ಇನ್ನೂ ಉನ್ನತ ಸ್ಥಾನಕ್ಕೆ ಅವರು ತಲುಪಬೇಕಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ವಿಧಿ ಅವ್ರನ್ನ ನಮ್ಮಿಂದ ದೂರ ಮಾಡಿದೆ. ಇದು ತುಂಬಲಾರದಂಥ ನಷ್ಟ ಈ ರಾಜ್ಯಕ್ಕೆ, ಬೆಳಗಾವಿ ಜಿಲ್ಲೆಗೆ, ಸಮಾಜಕ್ಕೆ, ಅವರೆಲ್ಲರ ಅಭಿಮಾನಿಗಳಿಗೆ ಮತ್ತು ಅವ್ರ ಕುಟುಂಬ ವರ್ಗದವ್ರಿಗೆ, ಅವ್ರ ಕುಟುಂಬ ವರ್ಗಕ್ಕೆ, ಅವ್ರ ಧರ್ಮಪತ್ನಿ ಮಕ್ಕಳಿಗೆಲ್ಲರಿಗೂ ಕೂಡ, ಅವರ ಸಹೋದರ ರಮೇಶ್ ಕತ್ತಿಯವರು ಅವರೆಲ್ಲರಿಗೂ ಕೂಡ ಇವತ್ತನ್ನು ಈ ಒಂದು
ಆಘಾತದಿಂದ ಹೊರಬರುವಂಥದ್ದು ಭಾಳ ಕಷ್ಟ ಇದೆ. ಆ ದುಃಖವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಈ ವಾರ್ತೆಯ ಮುಖ್ಯಾಂಶ